ಮತ್ತೊಂದು ಕಡೆ ಈ ಮೈಕ್ರೋ ಫೈನಾನ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂಥ ಒತ್ತಾಯ ರಾಜ್ಯದೆಲ್ಲೆಡೆಯಿಂದ ಬರ್ತಾ ಇತ್ತು. ಹೀಗಾಗಿನೇ ಒಂದು ಹೊಸ ಕಾನೂನು ತರುವಂಥ ನಿಟ್ಟಿನಲ್ಲಿ ಈಗ ಸರ್ಕಾರ ಸಿದ್ಧತೆಯಲ್ಲಿದೆ. ಕಾನೂನು ಸಚಿವರಿಗೆ ಆಲ್ರೆಡಿ ಒಂದು ಡ್ರಾಫ್ಟ್ ಅನ್ನು ಸಿದ್ಧಪಡಿಸಿದ್ದಾರೆ. ಆ ಪ್ರಕಾರವಾಗಿ 3 ವರ್ಷ ಕಠಿಣ ಶಿಕ್ಷೆ, ಆಮೇಲೆ 5 ಲಕ್ಷ ರೂಪಾಯಿ ತನಕ ದಂಡ ವಿಧಿಸುವಂಥ ನಿಟ್ಟಿನಲ್ಲಿ ಯಾರ ಈ ಮೈಕ್ರೋ ಫೈನಾನ್ಸ್ ಕಂಪನಿಗಳ ವಿರುದ್ಧವಾಗಿ ಅಥವಾ ಅವ್ರ ಏಜೆಂಟ್ಸ್ ಯಾರು ಬಂದು ಈ ಥರದ ಕಿರುಕುಳ ಕೊಡ್ತಾರೆ, ಈ ಥರದ ಒಂದು ಕಠಿಣ ಕಾನೂನು ಹೇರುವಂಥ ನಿಟ್ಟಿನಲ್ಲಿ ಸಿದ್ಧ ಆಗ್ತಾ ಇದೆ. ಪ್ರಕರಣದ ವೇಳೆ ಸುಮೋಟೋ ಕೇಸನ್ನು ದಾಖಲಿಸಿಕೊಳ್ಳುವಂಥ ಅವಕಾಶವನ್ನು ಕೂಡ ಪೊಲೀಸರಿಗೆ ನೀಡಲಾಗಿರುತ್ತೆ. ಯಾವುದೇ ಕಾರಣಕ್ಕೂ ಪ್ರಕರಣವನ್ನು ದಾಖಲಿಸದೆ ಅದನ್ನು ಬಿಡುವಂತಿಲ್ಲ ಕಿರುಕುಳ ಆದರೆ ಅನ್ನುವಂಥದ್ದು ಕೂಡ ಉಲ್ಲೇಖ ಇದೆ. ಓಂಬಡ್ಸ್ಮನ್ ನೇಮಕಕ್ಕೂ ಕೂಡ ಸರ್ಕಾರಕ್ಕೆ ಒಂದು ಪರಮಾಧಿಕಾರವನ್ನು ಅಂದರೆ ಒಂದು ಮಧ್ಯವರ್ತಿ ರೂಪಕವಾಗಿ ಅಥವಾ ಸರ್ಕಾರದಿಂದ ಒಬ್ಬ ಅಧಿಕಾರಿಯನ್ನು ನಿಯೋಜಿಸುವಂಥ ನಿಟ್ಟಿನಲ್ಲಿ ಸಾಲ ಮರುಪಾವತಿಗೆ ಒನ್ ಟೈಮ್ ಸೆಟ್ಲ್ಮೆಂಟು ಈ ಥರದ್ದೆಲ್ಲ ಇರಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಚರ್ಚೆ ಆಗಿದೆ. ಇದನ್ನ ಈಗ ಡ್ರಾಫ್ಟನ್ನು ಮುಖ್ಯಮಂತ್ರಿಗಳಿಗೆ ಕಳಿಸ್ಕೊಡ್ಲಾಗಿದೆ. ಮುಖ್ಯಮಂತ್ರಿಗಳ ಅಂಕಿತ ಬಿದ್ದರೆ ಆ ನಂತರದಲ್ಲಿ ರಾಜ್ಯಪಾಲರ ಅನುಮತಿಯನ್ನು ಪಡೆದುಕೊಂಡು ಬಹುತೇಕ ಇದನ್ನೊಂದು ಕಾನೂನಾಗಿ ಸುಗ್ರೀವಾಜ್ಞೆ ರೂಪದಲ್ಲಿ ಜಾರಿ ತರೋದಕ್ಕೂ ಅವಕಾಶ ಇದೆ. ಅದಾದ ನಂತರದಲ್ಲಿ ಮತ್ತೆ ಸೆಷನ್ನಲ್ಲೆಲ್ಲ ಅದಕ್ಕೆ ಒಪ್ಪಿಗೆಯನ್ನು ಪಡೆದು ಆ ಬಿಲ್ಗೆ ಒಪ್ಪಿಗೆಯನ್ನು ಪಡೆದು ಕಾನೂನು ರೂಪಿಸೋಕೆ ಅವಕಾಶ ಇದೆ. ಸೊ ಇದು ಸದ್ಯದ ಮಟ್ಟಿಗೆ ಇಲ್ಲಿ ತನಕ ಆಗಿರೋದು. ಬಟ್ ಆದರೂ ಕೂಡ ಕಿರುಕುಳ ಇವತ್ತೂ ಕೂಡ ರಾಜ್ಯದಲ್ಲಿ ಕೆಲ ಪ್ರಕರಣಗಳು ದಾಖಲಾಗಿರುವಂಥದ್ದು ಕೂಡ ಬಹಳ ದುರ್ದೈವದ ಸಂಗತಿ.